meet once again. ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ MS ಮಗ ಯೂಟ್ಯೂಬ್ ಚಾನಲ್. ನಾನು ಹರೀಶ್ ಮಹೇಶ್. ಇತ್ತೀಚೆಗೆ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋದು, ಒಂದು ಸಿನಿಮಾ ಬಗ್ಗೆ ರಿವ್ಯೂ ಕೊಡೋದು, ಒಂದು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋದೆಲ್ಲ ಕಮ್ಮಿ ಮಾಡಿದ್ದೀನಿ. ಏನಕ್ಕಂದರೆ ನಾನು ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೂ ನನಗೆ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿ ಹೇಳ್ತಾರೆ, ಏನೋ ನೀನು ಜಾಸ್ತಿ ಯಾವ ಹೀರೋ ಬಗ್ಗೆ ಮಾತಾಡ್ತೀರೋ, ನೀನು ಅವ್ರ ಬಗ್ಗೆ ಹಿಡಿಚಾ ಅವ್ರ ಫ್ರೆಂಡ್ಸು, ನೀನು ಸಪೋಸ್ ನಾನು ಶಿವಣ್ಣನ ಬಗ್ಗೆ ಮಾತಾಡ್ತೀನಿ ಅಂದರು ಬೇಜಾನ್ ಕಮೆಂಟ್ಗಳು ನೋಡ್ಬೋದು. ಸುಮ್ಮನೆ ಬೇಡದರ ಕಮೆಂಟ್ಗಳು ಹಾಕ್ತಾರೆ, ಏನೋ ಅವ್ರಿಗೇನು ಬಕೆಟ್ ಹಿಡಿತಾ ಇದ್ದೀವಿ ಆ ಥರ ಎಲ್ಲ ಕಮೆಂಟ್ಗಳು ಬರುತ್ತೆ. ಸೊ ನನಗೆ ಅದು ತುಂಬ ಬೇಜಾರಾಯಿತು. ಸೊ ಅದರಿಂದ ನಾನು ಜಾಸ್ತಿ ಸಿನಿಮಾ ಬಗ್ಗೆ ಹೋಗ್ತಿಲ್ಲ. ಇನ್ನೊಂದು, ನಾನು ಒಂದು ಒಳ್ಳೆ ಸಿನಿಮಾ ಬಗ್ಗೆ ರಿವ್ಯೂ ಕೊಟ್ಟರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಅಂತ ಡಬ್ಬಾ ಸಿನಿಮಾ ಬಗ್ಗೆ ರಿವ್ಯೂ ಕೊಡ್ತೀಯಾ, ಹಿಂಗೆ ರಿವ್ಯೂ ಚೆನ್ನಾಗಿದ್ರು ಸಿನಿಮಾಗಳನ್ನೆಲ್ಲ ಸುಮ್ಮನೆ ರಿವ್ಯೂ ಮಾಡ್ತೀಯ, ಚೆನ್ನಾಗಿದೆ ಅಂತ ಹೇಳ್ತೀಯಾ, ಹೆಂಗೆ ನೋಡೋದು ಕನ್ನಡದಲ್ಲಿ ಸಿನಿಮಾಗಳು ಸರಿಯಾಗಿ ಬರ್ತಲ್ಲ, ಸುಮ್ಮನೆ ಯಾಕೆ ರಿವ್ಯೂಗಳು ಮಾಡ್ತೀಯಾ ಅಂತ ನಮಗೆ ಫೋನ್ ಮಾಡಿ ನನ್ನ ಫ್ರೆಂಡ್ಸ್ಗಳಾಗಲಿ ನನ್ನ ಮೆಸೇಜ್ಗಳು ನೋಡಿದ್ದೀನಿ. ತುಂಬ ಜನ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದರಿಂದ ನನಗೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ. ಇವಾಗ ನಾನು ಸಪೋಸ್ ಇವಾಗ ಒಂದು ಸಿನಿಮಾ ಬಗ್ಗೆ ರಿವ್ಯೂ ಕೊಟ್ಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀನಿ ಅಂದ್ಕೊಳ್ಳಿ, ಆ ಸಿನಿಮಾದಲ್ಲಿ ಕೆಲಸ ಮಾಡಿರೋರಿಗೆ ಎಷ್ಟು ಜನ ಕಷ್ಟ ಬಿದ್ದಿರ್ತಾರೆ ಒಂದು ಸಿನಿಮಾ ಮಾಡೋಕ್ಕೆ ಅನ್ನೋದಕ್ಕೆ ಅದು ನನಗೆ ಗೊತ್ತು. ಪ್ರಾಕ್ಟಿಕಲಾಗಿ ನನಗೆ ಗೊತ್ತು. ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ. ಒಬ್ಬ ಡೈರೆಕ್ಟರ್ ಆದವರು, ಒಬ್ಬ ಪ್ರೊಡ್ಯೂಸರ್ ಆದವರು, ಒಬ್ಬ ಆರ್ಟಿಸ್ಟ್ಗಳು, ಲೈಟ್ ಮ್ಯಾನ್ ಮಾಡೋರು, ಅಡುಗೆ ಮಾಡೋರು, ಅಲ್ಲಿ ಊಟ ಹಾಕೋರು ಎಷ್ಟು ಕಷ್ಟಪಡ್ತಾರೆ ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ. ನಾವು ಒಂದೇ ಒಂದು 5 ನಿಮಿಷ ವೀಡಿಯೋದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಅದು ನನಗೆ ನಾನು ಸಿನಿಮಾದಲ್ಲಿ ಒಂದು ಕೆಲಸ ಮಾಡ್ಕೊಂಡಿದ್ದು ನನ್ನ ಹತ್ರ ಅಂದ್ಬಿಟ್ರೆ ಅದು ಎಷ್ಟು ಜನಕ್ಕೆ ಮನಸ್ಸಿಗೆ ಇಟ್ಬಿಡುತ್ತೆ ಅನ್ನೋದು ನನಗೆ ಅರ್ಥ ಆಯಿತು. ಸೊ ಅದಕ್ಕೆ ನಾನು ಜಾಸ್ತಿ ಸಿನಿಮಾಗಳ ಬಗ್ಗೆ ರಿವ್ಯೂ ಮಾಡೋಕ್ಕೆ ಹೋಗಲ್ಲ. ಆದ್ದರಿಂದ ನನಗೆ ಅದು ಸಿನಿಮಾ ವಿಷಯದಿಂದ ಸ್ವಲ್ಪ ದೂರ ಇದೆ ಅಷ್ಟೇ, ಇನ್ನೇನಿಲ್ಲ. ನಾನು ಸಿನಿಮಾ ಸಖತ್ ಲವ್ ಮಾಡ್ತೀನಿ. ನಾನು ಸಿನಿಮಾ ಕೆಲಸಗಳು ನಡೀತಾ ಇರ್ತದೆ. ಸಿನಿಮಾದಲ್ಲಿ ನಾನು ಏನೋ ಒಂದು ಚಿಕ್ಕದಾಗಿ ಕೆಲಸ ಮಾಡ್ಕೊಂಡಿರ್ತೀನಿ. ಸೊ ಅದು ಬಿಟ್ಟು ನಾನು ಫ್ರೀ ಇರೋ ಟೈಮಲ್ಲಿ ನಾನು ಬೇರೆ ವಿಡಿಯೋಗಳಾಗಲಿ, ಯಾವ್ದಾದ್ರು ನನ್ನ ಫ್ರೆಂಡ್ಸ್ಗಳು ಯಾವ್ದಾದ್ರು ಬಿಸ್ನೆಸ್ ಮಾಡ್ತಿರ್ತಾರೆ ಆ ವಿಡಿಯೋಗಳು ನನಗೇನು ಅನಿಸುತ್ತೋ, ಆ ಖುಷಿ ಕೊಡುತ್ತೋ ಆ ವಿಷಯಗಳನ್ನ ನಾನು ಮಾಡ್ಕೊಂಡಿದ್ದೆ ಅಷ್ಟೇ, ಇನ್ನೇನಿಲ್ಲ. ಬಟ್ ನಾನು ಇವತ್ತೊಂದು ಸಿನಿಮಾ ಬಗ್ಗೆನೇ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ವಿಷಯ ಏನಂದರೆ, ನನ್ನ ಫೇವ್ರೇಟ್ ಸಿನಿಮಾ ಟೀಮು ಅಂದರೆ ಭೈರತಿ ರಣಗಳ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ನನಗೆ ಅಷ್ಟು ತುಂಬಾ ಖುಷಿಯಾಗಿದೆ. ಯಾರೇನಾರು ಅಂದ್ಕೊಳ್ಳಿ, ನನಗೆ ನನ್ನ ಶಿವಣ್ಣನ ಸಿನಿಮಾ ಈಗಿನ ಟೆನ್ಷನಲ್ಲಿ ಜೈಲ್ ಕೇಸು, ದರ್ಶನ್ ಅವ್ರ ಕೇಸು, ಪವಿತ್ರ ಗೌಡ ಮತ್ತು ನಿವೇದಿತಾ ಗೌಡ, ಪವಿತ್ರ ಗೌಡ, ಅದು ಇದು ಬರೀ ಇಂಥದ್ದೇ ಇದ್ದು ಒಂದು ತಿಂಗಳಿಂದ ಬೇಜಾರಾಗ್ಬಿಟ್ಟು ಕೊನೆಗೂ ಭೈರತಿ ರಣಗಳ ಸಿನಿಮಾದಿಂದ ಒಂದು ಅಪ್ಡೇಟ್ ಬಂದೈತೆ, ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತೆ. ಎಷ್ಟು ಫ್ರಸ್ಟ್ರೇಷನ್ ಆಗಿದ್ನೋ ಇವತ್ತೆಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಅರ್ಧ ಇಂಡಸ್ಟ್ರಿ ಉಸಿರು ಬಿಟ್ಟಿದೆ ಅನ್ಕೋತೀನಿ. ಏನಕ್ಕಂದರೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಬಂದಿದೆ, ಕಂಪ್ಲೀಟ್ ಆಗಿದೆ. ಎಲ್ಲರೂ ತುಂಬ ಜನ 90% ಆ ಗ್ಯಾಪಲ್ಲಿ ತುಂಬ ಕನ್ನಡ ಸಿನಿಮಾಗಳು ಬಂದಿದೆ. ಕೋಟಿ ಸಿನಿಮಾ ಬಂದಿದೆ, ಮತ್ತು ಜಗರ್ ಅಂತ ಒಂದು ಸಿನಿಮಾ ಬಂದಿದೆ. ಎಲ್ಲ ನಾನು ರಿವ್ಯೂಗಳು ನೋಡ್ತಾ ಇರ್ತೀನಿ, ತುಂಬ ಖುಷಿಯಾಗುತ್ತೆ. ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಸಿನಿಮಾ ಬರ್ತದೆ. ಆದ್ರೂ ಕನ್ನಡದಲ್ಲಿ ಯಾಕೆ ಯಾರು ಸಪೋರ್ಟ್ ಮಾಡಲ್ಲ, ಕನ್ನಡದಲ್ಲಿ ಯಾಕೆ ಸಿನಿಮಾಗಳು ನೋಡಲ್ಲ ಅಂತ ನಾನು ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ನನ್ನ ಫ್ರೆಂಡ್ ಇದ್ದವನು ಎಷ್ಟೋ ವರ್ಷ ಸಿನಿಮಾದಲ್ಲಿದ್ದು ಚಿತ್ರರಂಗನೇ ಬೇಡ ಅಂತ ಚೆನ್ನೈಗೆ ಹೋಗ್ಬಿಟ್ಟಿದ್ದಾನೆ, ಒಂದು ಲಾಸ್ಟ್ ವೀಕ್ ಆಯಿತು. ಸೊ ಅದರಿಂದ ನಮ್ಮ ಕನ್ನಡದಲ್ಲಿ ಏನಕ್ಕೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಲ್ಲ, ಕಂಟೆಂಟ್ ಇದ್ದರೂ ಯಾಕೆ ನೋಡ್ತಾಯಿಲ್ಲ, ಜನ ಥಿಯೇಟ್ರಿಗೆ ಹೋಗಕ್ಕೆ ನೋಡ್ತಾಯಿಲ್ಲ ಒಂಥರ ಬರೀ ದೊಡ್ಡ ಸಿನಿಮಾಗಳೇ ನೋಡ್ತಾರೆ. ದೊಡ್ಡ ಆರ್ಟಿಸ್ಟ್ಗಳಿಗೆ, ದೊಡ್ಡ ಪ್ರೊಡಕ್ಷನ್ಸ್ಗಳಿಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಏನು ನನಗೆ ಗೊತ್ತಾಗ್ತಿಲ್ಲ. ನಮ್ಗೆ ಸಣ್ಣ ಸಿನಿಮಾ ಮಾಡೋರ ಕಥೆ ಏನೋ, ನನ್ನ ಫ್ಯೂಚರಲ್ಲಿ ಏನಾಗುತ್ತೋ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಅದರಿಂದ ನನಗೆ ಇವಾಗ ಖುಷಿ ವಿಷಯ ಅಂದರೆ ಭೈರತಿ ರಣಗಳ ಸಿನಿಮಾ ಬಂದುಬಿಟ್ಟಿದ್ದಾರೆ, ಅದಂತೂ ತುಂಬ ಖುಷಿ ಇದೆ. ನನಗೆ ಇದಕ್ಕೆ ಸ್ಪೆಷಲಾಗಿ ಅಪ್ಡೇಟ್ ಬಂದಿತ್ತು ಭೈರತಿ ರಣಗಳ ಸಿನಿಮಾನಾಗ, ಅದಂತೂ ತುಂಬ ಖುಷಿಯಾಗಿದೆ. ಅದು ಯಾವಾಗ ರಿಲೀಸ್ ಮಾಡ್ತಾರೆ ಅದು ಭೈರತಿ ರಣಗಳ ಸಿನಿಮಾ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನಗೆ ಆ ಸಿನಿಮಾ ಅದ್ಭುತ ಅನ್ನಿಸ್ಬೇಕು. ಆ ಸಿನಿಮಾಗೆ ಇವಾಗ ನಾನು ಒಂದು 10 ಜನ ನನ್ನ ಥರದೇ ಒಂದು 10 ಜನ ವೆಯ್ಟ್ ಮಾಡೋದಲ್ಲ, ಇಡೀ ಕರ್ನಾಟಕ ಯಾವ ಸಿನಿಮಾಗೆ ಇದ್ರೂ ನೋಡ್ತಿದ್ದೋ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಅಪ್ಡೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ಮೇಲಾರ ಸ್ವಲ್ಪ ಸಿನಿಮಾ ಬಗ್ಗೆ ಇಂಟರ್ವ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗೊಂದು 2 ಕಡೆ ಆ ಥರ ಫೀಲ್ ಆಯಿತು. ಯಾರೋ ಫೋನ್ ಮಾಡಲ್ಲ, ಹೇಳಿದ್ರು ನಾನು ಚೆನ್ನಾಗಿ ಸಿನಿಮಾ ಒಂದು 2 ಸೆಕೆಂಡಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ, ಫಸ್ಟ್ ಆಫ್ ಆಲ್ ನಾವು ಸಿನಿಮಾನ ಆನೆಸ್ಟಾಗಿ ಮಾಡ್ತೀವಿ. ಸೊ ರಿವ್ಯೂನೂ ಆನೆಸ್ಟಾಗಿ ಕೊಡಲೇಬೇಕಾಗುತ್ತೆ. ಸೊ ಅದರಿಂದ ನಾವು ರಿವ್ಯೂ ಕೊಡ್ತೀವಿ ಅನ್ನೋಕ್ಕೋಸ್ಕರ ಒಂದು ಸಿನಿಮಾನ ನಾವು ಚೆನ್ನಾಗಿಲ್ಲ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ನಾನು ಚೆನ್ನಾಗಿರೋ ಸಿನಿಮಾಗಳ ಬಗ್ಗೆ ಮಾತ್ರ ಇನ್ನೊಂದು ಮಾತಾಡ್ಕೊಂಡು ಹೋಗ್ತೀನಿ. ಅದನ್ನು ನೀವು ಅರ್ಥ ಮಾಡ್ಕೊಂಬಿಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳ ಬಗ್ಗೆ ನಾನು ಮಾತಾಡ್ತೀನಿ.
ಚೆನ್ನಾಗಿತ್ತು ಅಂದರೆ ಅದ್ರ ಬಗ್ಗೆ ಹೇಳ್ತೀನಿ. ನನ್ನ ವಿಡಿಯೋ ನೋಡ್ಕೊಂಡು ಸಿನಿಮಾ ನೋಡೋಕೆ ಯಾರು ಹೋಗ್ತೀರಾ ಅವ್ರಿಗೆಲ್ಲ ನನ್ನ ದೊಡ್ಡ ನಮಸ್ಕಾರ. ನಾನು ಸಿನಿಮಾ ಬಗ್ಗೆ ಮೊದಲಿಂದನೂ ಅಷ್ಟೇ ನಾನು ಯಾವತ್ತೂ ಕೆಟ್ಟದಾಗಿ ಮಾತಾಡೋಕೆ ಹೋಗಿಲ್ಲ. ಆ ಸಿನಿಮಾದ ಕಷ್ಟ ಏರುಪೇರು ಎಲ್ಲ ನಂಗೆ ತುಂಬ ಚೆನ್ನಾಗಿ, ಆದ್ದರಿಂದ ನಾನು ಮತ್ತೆ ಕೇಳ್ತೀನಿ ಪ್ರತಿಯೊಬ್ಬ ಸಿನಿಮಾ ಮೇಕರ್ಗಳು ಅಷ್ಟೇ ನಮ್ಮ ಸಿನಿಮಾನ ಹೆಂಗೆ ರೀಚ್ ಮಾಡಬೇಕು ಅನ್ನೋದು ಫಸ್ಟು ಕಲ್ತ್ಕೊಬೇಕು. ಆಮೇಲೆ ಓಡುತ್ತೆ ಸಿನಿಮಾ ಚೆನ್ನಾಗಿಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಫಸ್ಟು ಒಬ್ಬ ನಿರ್ದೇಶಕನಿಗೆ ನಾವು ಸಿನಿಮಾನ ಹೆಂಗೆ ರೀಚ್ ಮಾಡ್ತೀವಿ ಅನ್ನೋದು ಅದನ್ನ ಕಲ್ತ್ಕೊಂಡಿರ್ಬೇಕು. ಮಿಡ್ಲಲ್ಲಿ ನಾನು ಕಲ್ಕಿ ಸಿನಿಮಾ ನೋಡಿದೆ, ಆಯವೇಶಮ್ ನೋಡಿದೆ, ಕೋಟಿ ಸಿನಿಮಾ ನೋಡಿದೆ, ಲವ್ಲಿ ನೋಡಿದೆ, ಮತ್ತು ಜಿಗರ್ ಅಂತ ರಿಲೀಸ್ ಆಗಿದೆ, ನಾನು ಅದನ್ನ ನೋಡಬೇಕು. ಸೊ ಈ ಥರ ತುಂಬ ಅದ್ಭುತವಾದ ಸಿನಿಮಾಗಳು ಬಂದಿದೆ. ಬಟ್ ಆದ್ರೂ ಜನಗಳು ಅದ್ರ ಬಗ್ಗೆ ಜಾಸ್ತಿ ಒಲವು ತೋರಿಸ್ತಾರೆ. ಅದೇನು ಗೊತ್ತಿಲ್ಲ, ಜನಗಳು ಮೈಂಡ್ಸೆಟ್ ಹೆಂಗಾಗಿದೆ. ದಿನಕ್ಕೊಂದು ಎಂಟರ್ಟೈನ್ಮೆಂಟ್ ಬರ್ತಿದೆ ಮೊಬೈಲಲ್ಲಿ, ಪ್ಲ್ಯಾಟ್ಫಾರ್ಮ್ ಅದನ್ನ ಇಟ್ಕೊಂಡು ಬೇಕಾಬಿಟ್ಟು ಸಿನಿಮಾ ಮಾಡ್ತಾಯಿದ್ದಾರೆ, ಬೇಕಾಬಿಟ್ಟು ಸಿನಿಮಾ ನೋಡ್ತಾರೆ. ಏನೇನೋ ಟೆಲಿಗ್ರಾಮಲ್ಲಿ ಸಿನಿಮಾಗಳು ಬರುತ್ತೆ, ಟೆಲಿಗ್ರಾಮಲ್ಲಿ ಇವತ್ತು ರಿಲೀಸ್ ಆಗಿರೋ ಸಿನಿಮಾ ನಾಳೆ ದಿನ ಡೌನ್ಲೋಡ್ ಮಾಡ್ರೆ ಬಂದ್ಬಿಡುತ್ತಂತೆ. ತುಂಬ ಜನ ಶಾರ್ಟ್ಕಟ್ ಹುಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಸಿನಿಮಾ ಥಿಯೇಟ್ರ್ ಅನ್ನೋದು ನಮಗೆ ಆಗಿನ ಕಾಲದಲ್ಲಿ ಇತ್ತು ಅನ್ನೋ ಥರ ಯಾರು ಮಾಡೋಕ್ಕೆ ಹೋಗಬೇಡಿ. ಎಂಥ ಸಿನಿಮಾ ಅದೇ ಆ ಥಿಯೇಟ್ರಿಗೆ ಹೋಗಿ ನೋಡೋದೇ ಮಜಾ. ಅದು ಇನ್ನೊಂದು ಕಂಪ್ಲೇಂಟ್ ಏನು ಅಂದರೆ, ಥಿಯೇಟ್ರಿಗೆ ಏನಕ್ಕೆ ಜನ ಹೋಗಿ ನೋಡೋಲ್ಲ ಅಂದರೆ ಟಿಕೆಟ್ ಜಾಸ್ತಿ. ನನ್ನ ಅನುಭವ ಹೇಳ್ತೀನಿ ಕೇಳಿ. ನಮ್ಮ ಮನೆ ಹತ್ರ ಒಂದು ಮಾಲ್ ಇದೆ, ಆ ಮಾಲ್ ಹೆಸ್ರು ಹೇಳೋದು ಬೇಡ. ಆ ಮಾಲಲ್ಲಿ ಒಂದು ಸಿನಿಮಾ ನೋಡೋಕೆ ಹೋಗ್ತೀನಿ ನಾನು. ವೀಕ್ ಡೇಲೇ ಹೋಗ್ತೀನಿ. ಟಿಕೆಟ್ ರೇಟ್ ಬಂದ್ಬಿಟ್ಟು 200 ರೂಪಾಯಿ ಇರುತ್ತೆ. ಸೊ 200 ರೂಪಾಯಲ್ಲಿ ನಾನು ಹೋಗ್ತೀನಿ. ಸೊ ನಾನು ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀನಿ. ಸೊ ಹೋಗಿ ನೋಡ್ರಿ, ಒಂದೇ ಒಂದು ಪಾಪ್ಕಾರ್ನ್ ತೊಗೊಂಡು, ಒಂದು ಪಾಪ್ಕಾರ್ನ್ 400 ರೂಪಾಯಿ ಇರುತ್ತೆ. ಒಂದೇ ಒಂದು ಪಾಪ್ಕಾರ್ನ್, ಅದೇ ಪಾಪ್ಕಾರ್ನು ಅದೇ ಮಾಲ್ ಕೆಳಗಡೆ ಫುಟ್ಬಾತಲ್ಲಿ ಮಾಡ್ತಿರ್ತಾರೆ, 20 ರೂಪಾಯಿ ಕೊಡ್ತಾರೆ. ಓಕೆನಾ? ಸೊ ಇದರಿಂದ ಜನಗಳು ಥಿಯೇಟ್ರಿಗೆ ಬಂದು ಮಾಲಿಗೆ ಬಂದು ಸಿನಿಮಾ ನೋಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ನೀವು ಟಿಕೆಟ್ ರೈಸ್ಗಳು ಮತ್ತು ಅಲ್ಲಿರೋ ಫುಡ್ಡು ಅದೆಲ್ಲ ನೀವು ಕಮ್ಮಿ ಮಾಡಿದ್ರೆ ಖಂಡಿತ ಸಿನಿಮಾ ಬಂದು ನೋಡ್ತಾರೆ, ಆ ಎಫೆಕ್ಟಲ್ಲಿ ನೋಡ್ತಾರೆ. ಸೊ ನೀವು ಯಾವುದೋ ಬಿಸ್ನೆಸ್ ಮೆಂಟಲ್ಲಿ ಜಾಸ್ತಿ ಮಾಡೋದು, ದಯವಿಟ್ಟು ಇದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳಿ. ಬೇರೆ ತಮಿಳ್ನಾಡಲ್ಲಿ ಆಂಧ್ರದಲ್ಲೆಲ್ಲ ಟಿಕೆಟ್ ರೇಟಲ್ಲಿ ತುಂಬ ಕಮ್ಮಿ ಇರುತ್ತೆ, ತುಂಬ ಇಲ್ಲಿ ಕಂಪೇರ್ ಮಾಡೋದ್ರಲ್ಲಿ ತುಂಬಾ ಕಮ್ಮಿ ಇರುತ್ತೆ. ಸೊ ಅಲ್ಲಿ ಸಿನಿಮಾಗಳು ಇವತ್ತವರೆಗೂ ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ. ಬಟ್ ಇಲ್ಲಿ ಆಗಲ್ಲ. ಇವಾಗ ದುಡ್ಡಿರೋರು ಹೋಗಿ ನೋಡ್ಕೊಂಬರ್ತಾರೆ ಗುರು. ಇಲ್ಲಿ ಪಾಪ ಬಡವರುಗಳೆಲ್ಲ ಥಿಯೇಟ್ರಲ್ಲಿ ನೋಡಬೇಕು, ಆ ಡಾಲ್ಬಿ ಸೌಂಡಲ್ಲಿ ನೋಡಬೇಕು, 3D ಎಫೆಕ್ಟಲ್ಲಿ ನೋಡಬೇಕು ಅನ್ನೋದು ಆಗಲ್ಲ. ನೀವು ಒಂದು ಎಕ್ಸ್ಪೀರಿಯನ್ಸ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಕನ್ನಡದಲ್ಲಿ, ಬನ್ನಿ 3Dಲಿ ನೋಡಿ ಹೆಂಗಂತ ಹೇಳ್ತೀರಾ. ಟಿಕೆಟ್ ಹಂಗೆ ಹಾಕಿರ್ತೀರಾ, ಅಲ್ಲಿ ಅಕ್ಕಪಕ್ಕ ತಿನಿಸುಗಳೆಲ್ಲ ಅದು ಜಾಸ್ತಿ ಮಾಡಿಕ್ಕಿರ್ತಾರೆ. ಯಾರು ಬಂದು ನೋಡಲ್ಲ, ತುಂಬ ಕಷ್ಟ. ಬಂದು ದುಡ್ಡಿರೋರು ಹೋಗಿ ನೋಡೋದಷ್ಟೇ. ಬಟ್ ನೋಡೋಕ್ಕಾಗ್ದವ್ರು ಏನು ಮಾಡ್ತಾರೆ ಗೊತ್ತಾ, ಈ ಥರ ಟೆಲಿಗ್ರಾಮು ಅದು ಇದು ಶಾರ್ಟ್ ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ಅಷ್ಟು 70% ಅಂಥ ಜನಗಳು ಇರ್ತಾರೆ ಪಾಪ. ಅವ್ರ ಕೈಯಲ್ಲಿ ಆಗಲ್ಲ ಅದೆಲ್ಲ. ಅವರೆಲ್ಲ ಆರಾಮ ಶಾರ್ಟ್ಕಟ್ ಹುಡ್ಕೊಂಡ್ಬಿಟ್ಟಿರ್ತಾರೆ. ನೀವು ಟಿಕೆಟ್ ರೇಟ್ಸ್ನ ಕಮ್ಮಿ ಮಾಡಿ ಒಳಗಡೆ ಒಳ್ಳೆ ಫೆಸಿಲಿಟೀಸ್ ಕೊಟ್ಟರೆ ಯಾಕೆ ಬರೋಲ್ಲ ಗುರು? ಬರ್ತಾರೆ. ಈ ಥರದಿಂದ ಥಿಯೇಟ್ರ್ಗಳು ತುಂಬ ಕಮ್ಮಿ ಆಗ್ತಿದೆ ಅಂತ ನನ್ನ ಅನಿಸಿಕೆ. ಎಲ್ಲ ಪ್ಲ್ಯಾಟ್ಫಾರ್ಮ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಥಿಯೇಟ್ರಲ್ಲಿ ಒಳ್ಳೆ ಟಿಕೆಟ್ ಬೆಲೆ ಕೊಟ್ಟು ಅಲ್ಲಿರೋ ಊಟ, ಅಲ್ಲಿರೋ ತಿಂಡಿಗಳಿಗೆ ಸ್ವಲ್ಪ ರೇಟ್ ಕಮ್ಮಿ ಮಾಡಿಟ್ರೆ ಜನಗಳು ಮುಂಚೆ ಥರ ಥಿಯೇಟ್ರಿಗೆ ಬಂದುಬಿಟ್ಟು ನೋಡ್ತಾರೆ ಅನ್ನೋ ಖುಷಿ. ಇವತ್ತಿನ ಅಪ್ಡೇಟ್ಸ್ ಇದೆ. ಭೈರತಿ ನಡಿಗಳಲ್ಲಿ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ಅದರಿಂದ ಬರೋ ನೆಕ್ಸ್ಟ್ ಅಪ್ಡೇಟ್ಸ್ಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಥ್ಯಾಂಕ್ ಯು ಸೋ ಮಚ್. ನಾನು ಯಾವುದೇ ವೀಡಿಯೋ ಮಾಡಿದ್ರು ದಯವಿಟ್ಟು ನೋಡಿ. ಬೇರೆ ಯಾವ್ದಾರ ವೀಡಿಯೋಗಳು ಮಾಡಿಬಿಟ್ರೆ ಅದನ್ನು ನೋಡ್ತಾರೆ. ಸೊ ನಾನು ಇದು ಮನಸ್ಸಿಂದ ನಾನು ಮಾತಾಡ್ತೀನಿ. ನನಗೆ ಇಷ್ಟ ಆಗಿರೋ ವಿಷಯ ನಾನು ಮಾತಾಡ್ತಿದ್ದೆ. ಸೊ ಇದಕ್ಕೆ ಯಾರೂ ಸಪೋರ್ಟ್ ಮಾಡಲ್ಲ. ದಯವಿಟ್ಟು ಎಲ್ಲ ವೀಡಿಯೋ ನೋಡಿ ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಸಬ್ಸ್ಕ್ರೈಬ್ ಬೇಕು, ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು.